ಸಂಗೀತ ಲೋಕದ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರ ಅಮರ ಸಂಗೀತಯಾನ. ಪ್ರತಿಭೆಗೆ ಭಾಷೆಯ ಗಡಿಗಳಿಲ್ಲ ಎನ್ನುವುದನ್ನು ತಮ್ಮ ಸುಮಧುರ ಕಂಠದ ಮೂಲಕ ಸಾಬೀತುಪಡಿಸಿದ ಅಪರೂಪದ ಗಾಯಕಿ ಎಸ್ ಜಾನಕಿ ಅಮ್ಮನವರು. ಸಂಗೀತ ಕ್ಷೇತ್ರದಲ್ಲಿ ಏನಾದರೂ ದೊಡ್ಡ ಸಾಧನೆಯನ್ನ ಮಾಡಬೇಕು ಎಂಬ ದೃಢ ಸಂಕಲ್ಪದೊಂದಿಗೆ 20ರ ಹರೆಯದಲ್ಲೇ ಚೆನ್ನೈಗೆ ಕಾಲಿಟ್ಟ ಈ ಪ್ರತಿಭೆ ನಂತರ ಭಾರತೀಯ ಚಿತ್ರ ಸಂಗೀತದ ಇತಿಹಾಸದಲ್ಲೇ ಅಳಿಸಲಾಗದ ಅಧ್ಯಾಯವನ್ನ ಬರೆದರು. 1957ರಲ್ಲಿ ಸಂಗೀತ ಲೋಕಕ್ಕೆ ಪಾದಾರ್ಪಣೆ ಮಾಡಿದ ಎಸ್ ಜಾನಕಿ ಅವರು ತಮಿಳಿನ ವಿಧಿಯಿನ್ ವಿಲ್ಲೈಯಾಟ್ಟು ಚಿತ್ರದ ಮೂಲಕ ತಮ್ಮ ಗಾಯನ ಪಯಣವನ್ನ ಆರಂಭಿಸಿದರು. ಅಲ್ಲಿಂದ ಆರಂಭವಾದ ಅವರ ಸಂಗೀತಯಾನ 6 ದಶಕಗಳ ಕಾಲ ನಿರಂತರವಾಗಿ ಸಾಗಿತು. 17ಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳಿಗೆ ಧ್ವನಿಯಾಗಿ ಭಾರತೀಯ ಚಿತ್ರ ಸಂಗೀತದ ಅತ್ಯಂತ ಶ್ರೇಷ್ಠ ಹಿನ್ನೆಲೆ ಗಾಯಕರಲ್ಲಿ ಒಬ್ಬರಾದರು. ಕನ್ನಡದೊಂದಿಗೆ ಎಸ್ ಜಾನಕಿ ಅವರ ಬಾಂಧವ್ಯ ಮತ್ತಷ್ಟು ವಿಶೇಷ. ಮೂಲತಃ ತೆಲುಗು ಭಾಷಿಕರಾಗಿದ್ದರೂ ಕನ್ನಡಿಗರ ಹೃದಯದಲ್ಲಿ ಅವರು ತಮ್ಮದೇ ಆದ ಅಚ್ಚಳಿಯದ ಸ್ಥಾನವನ್ನ ಪಡೆದಂತವರು. ಕನ್ನಡ ಚಿತ್ರರಂಗದಲ್ಲಿ ಹಾಡಿದ ಅನೇಕ ಗೀತೆಗಳು ಇಂದಿಗೂ ಸಂಗೀತಾಸಕ್ತರ ಮನಸ್ಸಿನಲ್ಲಿ ಜೀವಂತವಾಗಿವೆ. ಕನ್ನಡಿಗರು ಅವರನ್ನ ಪ್ರೀತಿಯಿಂದ ಗಾನ ಕೋಗಿಲೆ ಎಂದೇ ಕರೆಯುತ್ತಿದ್ದರು. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಗಾಯನ ಜೋಡಿ ಕನ್ನಡ ಚಿತ್ರರಂಗದ ಸುವರ್ಣ ಯುಗದ ಸಂಕೇತವಾಗಿ ಉಳಿಯಿತು. ಇವರಿಬ್ಬರ ಕಂಠದಿಂದ ಮೂಡಿಬಂದ ಅನೇಕ ಯುಗಳ ಗೀತೆಗಳು ಇಂದಿಗೂ ಕೇಳುಗರ ಮನಸ್ಸನ್ನ ತಟ್ಟುತ್ತಿವೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಒಂದು ವಿಶಿಷ್ಟ ಮಾಂತ್ರಿಕ ಶಕ್ತಿ ಇತ್ತು. ಕಂದಮ್ಮನಿಗೆ ಹಾಡುವ ಲಾಲಿ ಹಾಡುಗಳಿಂದ ಹಿಡಿದು ಪ್ರೇಮ ಗೀತೆಗಳು, ಭಕ್ತಿ ಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ ಆಧಾರಿತ ಹಾಡುಗಳವರೆಗೆ ಪ್ರತಿಯೊಂದು ಪ್ರಕಾರದಲ್ಲೂ ಅವರು ಜೀವವನ್ನ ತುಂಬುತ್ತಿದ್ದರು. ಭಾವಪೂರ್ಣ ಗಾಯನ, ಸ್ಪಷ್ಟ ಉಚ್ಚಾರಣೆ ಮತ್ತು ಅದ್ಭುತ ಅಭಿವ್ಯಕ್ತಿ ಅವರ ಗಾಯನದ ವಿಶೇಷತೆಯಾಗಿತ್ತು. ಧ್ವನಿಯ ವೈವಿಧ್ಯವೇ ಅವರ ಅಸಾಧಾರಣ ಸಾಮರ್ಥ್ಯ. ಮಗುವಿನ ಧ್ವನಿಯಿಂದ ಹಿಡಿದು ವಯೋವೃದ್ಧರ ಧ್ವನಿಯವರೆಗೆ ಪಾತ್ರಕ್ಕೆ ತಕ್ಕಂತೆ ತಮ್ಮ ಕಂಠವನ್ನ ಬದಲಾಯಿಸುವ ಅಪರೂಪದ ನೈಪುಣ್ಯ ಅವರದ್ದಾಗಿತ್ತು. ಅದಕ್ಕಾಗಿಯೇ ಪ್ರತಿಯೊಂದು ಸಂಗೀತ ನಿರ್ದೇಶಕರಿಗೂ ಎಸ್ ಜಾನಕಿ ಅಮ್ಮನವರು ಮೊದಲ ಆಯ್ಕೆಯಾಗಿರುತ್ತಿದ್ದರು. ತಮ್ಮ ಅಪೂರ್ವ ಗಾಯನಕ್ಕಾಗಿ ಅವರು 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 30ಕ್ಕೂ ಹೆಚ್ಚು ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ತಮಿಳುನಾಡು ಸರ್ಕಾರದ ಕಲೈಮಾಮಣಿ ಪ್ರಶಸ್ತಿ ಹಾಗೂ ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳಿಗೆ ಪಾತ್ರರಾಗಿದ್ದರು. ಪ್ರಶಸ್ತಿಗಳಿಗಿಂತ ಸ್ವಾಭಿಮಾನವೇ ದೊಡ್ಡದು ಎಂದು ನಂಬಿದ್ದ ಎಸ್ ಜಾನಕಿ ಅವರು 2013ರಲ್ಲಿ ಕೇಂದ್ರ ಸರ್ಕಾರ ಘೋಷಿಸಿದ್ದ ಪದ್ಮಭೂಷಣ ಪ್ರಶಸ್ತಿಯನ್ನ ದಕ್ಷಿಣ ಭಾರತದ ಕಲಾವಿದರಿಗೆ ತಡವಾಗಿ ಗೌರವವನ್ನ ನೀಡಲಾಗುತ್ತಿದೆ ಎಂಬ ಕಾರಣವನ್ನ ನೀಡಿ ಗೌರವಪೂರ್ವಕವಾಗಿ ಪ್ರಶಸ್ತಿಯನ್ನ ನಿರಾಕರಿಸಿದ್ದರು. ಅವರ ವ್ಯಕ್ತಿತ್ವದ ಮತ್ತೊಂದು ಮಹತ್ವದ ಮುಖವನ್ನ ಈ ನಿರ್ಧಾರ ತೋರಿಸಿಕೊಟ್ಟಿತ್ತು. ಸುಮಾರು 6 ದಶಕಗಳ ಸುದೀರ್ಘ ಸಂಗೀತದ ಪಯಣದ ಬಳಿಕ 2016ರಲ್ಲಿ ಗಾಯನಕ್ಕೆ ವಿದಾಯವನ್ನ ಹೇಳಿದರು. ಅವರ ಕಂಠದಿಂದ ಮೂಡಿಬಂದ ಸಾವಿರಾರು ಗೀತೆಗಳು ಇಂದಿಗೂ ಸಂಗೀತ ಲೋಕದಲ್ಲಿ ನಿರಂತರವಾಗಿ ಮೊಳಗುತ್ತಿವೆ. ಇಂದು ಎಸ್ ಜಾನಕಿ ಅವರು ಭೌತಿಕವಾಗಿ ನಮ್ಮೊಂದಿಗಿಲ್ಲ. ಆದರೆ ಅವರು ಹಾಡಿದ 48,000ಕ್ಕೂ ಹೆಚ್ಚು ಗೀತೆಗಳು ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಅವರನ್ನ ಎಂದೆಂದಿಗೂ ಜೀವಂತವಾಗಿರಿಸಲಿವೆ. ಗಾನ ಕೋಗಿಲೆಯ ಕಂಠ ಇದೀಗ ಮೌನವಾಗಿರಬಹುದು, ಆದರೆ ಅವರ ಸಂಗೀತ ಎಂದೆಂದಿಗೂ ಅಮರ. ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರಿಗೆ ನಮನಗಳು. ಓಂ ಶಾಂತಿ.